ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಆಗ್ತಾ ಇರುವ ಬೆಳವಣಿಗೆಗಳ ಕಡೆ ಕೂಡ ಗಮನ ಕೊಟ್ಟು ಬಿಡೋಣ. ರಾಜಕೀಯ ಹೇಳಿಕೆ ಪ್ರತಿ ಹೇಳಿಕೆಗಳು ತನ್ನಪಾಡಿಗೆ ತಾನಿರಲಿ ಅಂತ ಹೇಳಿ ಇಡಿ ತನ್ನ ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳು ಕೂಡ ಫೀಲ್ಡ್ಗಿಳಿದಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಜೊತೆ ಸೇರಿ ಸ್ಥಳ ಮಹಜರನ್ನ ನಡೆಸಲಾಗಿದೆ. ಹಗರಣದ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗಿದೆ. ತನಿಖೆಗೆ ಸಂಬಂಧಪಟ್ಟಂತೆ ಇವತ್ತಾದ ಬೆಳವಣಿಗೆಗಳ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಸೈಟ್ ಸಂಕಷ್ಟ. ನಿವೇಶನ ಮಹಜರು ಮಾಡಿದ ಲೋಕಾಯುಕ್ತ. ಸಿಎಂ ಸಿದ್ದರಾಮಯ್ಯಗೆ ನಿದ್ದೆಯಲ್ಲೂ ಮೂಡಾ ಟೆನ್ಷನ್ ಕಾಡ್ತಾ ಇದೆ. ಪತ್ನಿ ಪಾರ್ವತಿ 14 ಸೈಟ್ಗಳನ್ನ ಹಿಂತಿರುಗಿಸಿದ್ರೂ ತಲೆಬೇನೆ ಕಡಿಮೆ ಆಗಿಲ್ಲ. ಇದರ ಮಧ್ಯೆ ಲೋಕಾಯುಕ್ತ ಪೊಲೀಸರು ಮೂಡಾ ಸೈಟ್ ಹಗರಣದ ಹಿಂದೆ ಬಿದ್ದಿದ್ದಾರೆ. ವಿಜಯನಗರ ಬಡಾವಣೆಯಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಸಮ್ಮುಖದಲ್ಲಿ ಮತ್ತೆ ಸ್ಥಳ ಮಹಜರು ನಡೆಸಿದ್ರು. ರಾಜೀನಾಮೆ ಕೇಳುವವರು ಢೋಂಗಿತನ ಬಿಡಲಿ. 5 ವರ್ಷ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಇವತ್ತು ಕೃಷ್ಣ ಬೈರೇಗೌಡರು ಕೆರಳಿದ್ರು. ಸಿಎಂ ಸಿದ್ದರಾಮಯ್ಯರನ್ನ ವಹಿಸಿಕೊಂಡು ಮಾತನಾಡಿದ ಕಂದಾಯ ಮಂತ್ರಿ ರಾಜೀನಾಮೆ ಕೇಳುವವರ ಮೇಲೆಯೇ ಕೇಸ್ಗಳು ಇವೆ ಅಂತ ವಾಗ್ದಾಳಿ ನಡೆಸಿದ್ರು. 5 ವರ್ಷ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಡಿಕೆ ಸುರೇಶ್ ಹೇಳಿದ್ರು. ಅವರೇ ನಮ್ಮ ನಾಯಕರು, ಸಿದ್ದರಾಮಯ್ಯನವರೇ ನಮ್ಮ ನಾಯಕರು. ಮುಂದಿನ 5 ವರ್ಷಗಳ ಕಾಲ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ. ಅವರು ಏನು ಈ ಒಂದು ಆರೋಪಗಳೇನು ಬರ್ತಾ ಇದೆ, ಆ ಆರೋಪಗಳಿಂದ ಅತಿ ಶೀಘ್ರದಲ್ಲೇ ಚಾಮುಂಡಿಯ ಆಶೀರ್ವಾದದಿಂದ ಈಚೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾರು ಕೂಡ ಅಳ್ಳಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅವರುಗಳ ಮೇಲೆ ಡಜನ್ ಗಟ್ಟಲೆ ಕೇಸುಗಳಿದ್ದಾವೆ. ಅವರೆಲ್ಲ ರಾಜೀನಾಮೆ ಕೊಟ್ಟ ನಂತರ ಬಹುಶಃ ಕೇಳೋದಕ್ಕೆ ಅವರಿಗೆ ಅಧಿಕಾರ ನೈತಿಕತೆ ಇರುತ್ತೆ. ಅವ್ರಿಗೆ ಬೇರೆ ಕಾನೂನು, ಮತ್ತೊಬ್ಬರಿಗೆ ಬೇರೆ ಕಾನೂನು ಅಂಥೇಳಿ ಈ ಡೋಂಗಿತನ ಬೇಡ. ಸಿದ್ದರಾಮಯ್ಯ ಕೆಳಗಿಳಿದರೆ ದಲಿತ ಮುಖ್ಯಮಂತ್ರಿ. ಕರ್ನಾಟಕದಲ್ಲಿ ಮತ್ತೆ ದಲಿತ ಸಿಎಂ ದಂಗಲ್ ಶುರುವಾಗಿದೆ. ಇಂದು ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ದು ಸಿದ್ದರಾಮಯ್ಯ ಕೆಳಗಿಳಿಯೋ ಸ್ಥಿತಿ ಬಂದ್ರೆ ದಲಿತ ಸಿಎಂ ಆಯ್ಕೆ ಆಗತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸದ್ಯಕ್ಕಿರುವ ಪರಿಸ್ಥಿತಿಯಲ್ಲಿ ಹಾಗೆ ಸದ್ಯಕ್ಕೆ ನಡೆದಿರುವ ಬೆಳವಣಿಗೆಗಳ ಆಧಾರದ ಮೇಲೆ ನೋಡೋದಾದ್ರೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದಾಗ್ಲಿ, ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿ ಕೇಳೋದಾಗ್ಲಿ, ಎರಡೂ ಸಂದರ್ಭಗಳು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಸುಲಭದ ವಿಚಾರ ಅಲ್ಲ. ಕರ್ನಾಟಕದಲ್ಲಿ 135 ಶಾಸಕರ ಬಲದೊಂದಿಗೆ ಸರ್ಕಾರ ರಚನೆ ಆಗುವಲ್ಲೂ ಸಿದ್ದರಾಮಯ್ಯನವರ ಕಾಂಟ್ರಿಬ್ಯೂಷನ್ ಬಹಳ ಅಗಾಧವಾಗಿದ್ದಿದೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಮೂಡಾ ವಿಚಾರದಲ್ಲಿ ಎಂಥದ್ದೇ ಆರೋಪಗಳಿದ್ರೂ ಕೂಡ ಅವರನ್ನೇನಾದರೂ ಕೆಳಗಿಳಿಸುವ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಂಡು ಬಿಟ್ರೆ, ಇಲ್ಲಿ ಬಿಜೆಪಿ ಪಾಳೆಯದಲ್ಲಿ ಯಡಿಯೂರಪ್ಪನವರನ್ನ ಕೆಳಗಿಳಿಸಿದಾಗ ಆದಂತಹ ಪ್ರತಿಫಲನಗಳು ಅದು ಆಂಪ್ಲಿಫೈ ಆಗಿ ಕಾಂಗ್ರೆಸ್ನಲ್ಲಿ ಆಗಬಹುದು ಅನ್ನೋ ಭಯ, ಆತಂಕ ಕಾಂಗ್ರೆಸ್ನ ಹೈಕಮಾಂಡ್ನಲ್ಲೂ ಕೂಡ ಇದ್ದೇ ಇದೆ. ಹೀಗಾಗಿ ಸದ್ಯದ ಮಟ್ಟಿಗಂತೂ ಮುಖ್ಯಮಂತ್ರಿಗಳ ಪರ ನಿಲ್ಲುವ ಹಾಗೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಪದವಿಯಲ್ಲೇ ಮುಂದುವರಿಸುವ ಶತ ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನೋ ಡೌಟ್ ಮಾಡೇ ಮಾಡುತ್ತೆ. ಆದರೆ ಪ್ರಕರಣದ ತನಿಖೆ ಚುರುಕನ್ನ ಪಡೆದು ಅದರಲ್ಲೂ ಜಾರಿ ನಿರ್ದೇಶನಾಲಯ ಸಿದ್ದರಾಮಯ್ಯನವರನ್ನ ಈ ಪ್ರಕರಣದಲ್ಲಿ ಇನ್ ಕೇಸ್ ಏನಾದರೂ ಅರೆಸ್ಟ್ ಮಾಡುವ ಹಂತಕ್ಕೆ ಹೋಗಿದ್ದೇ ಆದಲ್ಲಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದಿದ್ದೇ ಆದಲ್ಲಿ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆಗೆ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಪಟ್ಟಕ್ಕೇರುವ ಕಾಲ ಸನ್ನಿಹಿತವಾಗಿದೆಯಾ ಅನ್ನೋ ಅನುಮಾನವನ್ನ ಬಲಪಡಿಸುವಂತಹ ಚಟುವಟಿಕೆಗಳು ನಡೀತಾ ಇದೆ. ಹಾಗಾದ್ರೆ ಯಾವೆಲ್ಲ ನಾಯಕರ ಹೆಸರು ಮುಂಚೂಣಿಗೆ ಬರ್ತಾ ಇದೆ ಗಮನಿಸ್ತಾ ಹೋಗೋಣ. ಮೊಟ್ಟ ಮೊದಲಿಗರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ನಾಯಕರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಹಿರಿಯರು, ಅನುಭವಸ್ಥರು. ಖರ್ಗೆ ಅವರನ್ನು ಇನ್ ಕೇಸ್ ಏನಾದರೂ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ರೆ ಕಾಂಟ್ರಾ ಇಂಡಿಕೇಶನ್ಸ್ ಹಾಗೆ ರಿಯಾಕ್ಷನ್ಗಳು ಕಡಿಮೆ ಆಗೋ ಸಾಧ್ಯತೆ.
ಅಪಸ್ವರಗಳು ಕಡಿಮೆ ಆಗೋ ಸಾಧ್ಯತೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ವರ್ಚಸ್ಸನ್ನ ಹೊಂದಿರುವಂತಹ ನಾಯಕ, ಮೂಲ ವಲಸಿಗ ಅನ್ನೋ ಫೈಟ್ ಬರೋದಿಲ್ಲ, ಇವರು ಕಾಂಗ್ರೆಸ್ಮನ್ ಅಲ್ಲ, ಎಲ್ಲಿಂದಲೋ ಬಂದು ಸೇರ್ಕೊಂಡವರು ಅನ್ನೋ ರೀತಿಯ ವಾದ ಬರೋದಿಲ್ಲ ಬಹುತೇಕರು. ಅನಿವಾರ್ಯ ಪರಿಸ್ಥಿತಿ ಬಂದಾಗ ಮಾತ್ರ ನಾವು ಹೇಳ್ತಾ ಇರೋದು, ಅಂದರೆ ಸಿದ್ದರಾಮಯ್ಯನವರನ್ನ ಇನ್ನು ಮುಂದುವರಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ CM ಮಾಡುವ ಚಿಂತನೆಯನ್ನ ಮಾಡಿದ್ರೆ ಮೂಲ ವಲಸಿಗ ಅನ್ನೋ ರೀತಿಯ ಅಪಸ್ವರಗಳು ಬರೋದಿಲ್ಲ. ಹೈಕಮಾಂಡ್ನಿಂದ ಕೂಡ ಖರ್ಗೆ ಅವರ ಬಗ್ಗೆ ಆಕ್ಷೇಪ ಇರುವ ಸಾಧ್ಯತೆಗಳು ಕಡಿಮೆಯೇ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಇದರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಕೂಗು ರಾಜ್ಯದಲ್ಲಿ ಅನೇಕ ಬಾರಿ ಬೇರೆ ಬೇರೆ ರಾಜಕೀಯ ಸಂದರ್ಭಗಳಲ್ಲಿ ಕೇಳೋಕೆ ಸಿಕ್ಕೇ ಇದೆ. ಇನ್ಫ್ಯಾಕ್ಟ್ ಪರಮೇಶ್ವರ್ ಅವರು ಕೂಡ ಬಿರುಸಿನ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು. ಮೀಟಿಂಗ್ ಮೇಲೆ ಮೀಟಿಂಗ್, ದೆಹಲಿ ಫ್ಲೈಟ್ ಹತ್ತೋದೇನು ಇಳಿಯೋದೇನು. ಆದರೆ ಪರಮೇಶ್ವರ್ ಅವರು CM ಆಗಬೇಕು ಅಂದರೆ ಮೊಟ್ಟ ಮೊದಲದಾಗಿ ಸಿದ್ದರಾಮಯ್ಯನವರು ಅದಕ್ಕೆ ಅವಕಾಶ ಕೊಡಬೇಕು, ಒಪ್ಕೊಳ್ಬೇಕು. ಸಿದ್ದರಾಮಯ್ಯನವರು ಕೆಳಗಿಳಿದ್ರೂ ಕೂಡ ಸಿದ್ದರಾಮಯ್ಯನವರ ಅಪ್ಪಣೆ ಅಥವಾ ಒಪ್ಪಿಗೆ ಇಲ್ಲದೆ ಪರಮೇಶ್ವರ್ ಅವರನ್ನ CM ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಇದರ ಜೊತೆಗೆ ಹೈಕಮಾಂಡ್ ನಾಯಕರಿಂದಲೂ ಕೂಡ ಗೋ ಅಹೆಡ್ ಅನ್ನೋ ಅಭಯ ಮುದ್ರೆ ಬರಬೇಕು. ಆಗ ಮಾತ್ರ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇದೆ. ಆದರೆ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಾರಾ ಅನ್ನೋ ಪ್ರಶ್ನೆ ಇದೆ. ಶಾಸಕರ ಬಲ ಆಬ್ವಿಯಸ್ಲಿ ಬೇಕಾಗತ್ತೆ. ಶಾಸಕರ ಬೆಂಬಲ ಇಲ್ಲದೆ ಮುಖ್ಯಮಂತ್ರಿಯಾಗಿ ಬಹಳ ದಿನಗಳ ಕಾಲ ಮುಂದುವರಿಯೋದು ಕಷ್ಟ ಸಾಧ್ಯವಾದೀತು. ಪರಮೇಶ್ವರ್ ಅವರ ಲೆಕ್ಕಾಚಾರದಲ್ಲಿ, ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕಂಪೇರ್ ಮಾಡಿ ನೋಡಿದಾಗ ಶಾಸಕರು ಪರಮೇಶ್ವರ್ ಅವರ ಪರವಾಗಿ ನಿಲ್ತಾರಾ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಇನ್ನು ಮೂರನೇ ಹೆಸರು ಸತೀಶ್ ಜಾರಕಿಹೊಳಿ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಕೂಡ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ಸಚಿವರು. ಇನ್ ಕೇಸ್ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಸಿದ್ದರಾಮಯ್ಯನವರು ಓಕೆ, ಸತೀಶ್ ಜಾರಕಿಹೊಳಿ ಅವರು CM ಆದರೂ ಓಕೆ ಅಂದ್ರೂ ಕೂಡ ಅನ್ನುವ ಸಾಧ್ಯತೆಗಳಿದೆ. ಇನ್ನು ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಅಂತ ಹೇಳಿ ಪರಿಗಣಿಸಿದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ನಾಯಕತ್ವದ ಮನ್ನಣೆಯನ್ನ ಕೊಟ್ಟ ಒಂದು ಕೀರ್ತಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಿಗತ್ತೆ. ತಮ್ಮದೇ ಶಾಸಕರ ಬಲವನ್ನ ಕೂಡ ಹೊಂದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಶಾಸಕರ ಬಲ ಬೆಂಬಲ ಈ ಲೆಕ್ಕಾಚಾರದಲ್ಲೂ ಕೂಡ ಅಪ್ಪರ್ ಹ್ಯಾಂಡ್ ಇದೆ ಸತೀಶ್ ಜಾರಕಿಹೊಳಿ ಅವರಿಗೆ. ಆದರೆ ಸತೀಶ್ ಜಾರಕಿಹೊಳಿ ಅವರನ್ನ CM ಮಾಡೋ ವಿಚಾರಕ್ಕೆ DK ಶಿವಕುಮಾರ್ ಅವರು ಒಪ್ತಾರಾ, ವಿರೋಧ ವ್ಯಕ್ತವಾಗದಲ್ಲೇ ಇರುತ್ತಾ, ಈ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರು ಕೆಳಗಿಳಿಯುವಂತಹ ಅನಿವಾರ್ಯ ಪರಿಸ್ಥಿತಿ ಬಂದಾಗಿನ ಲೆಕ್ಕಾಚಾರಗಳು. ಆದರೆ ರಾಜಕೀಯದಲ್ಲಿ ಹಾಗಾದಾಗ ನೋಡ್ಕೊಳ್ಳೋಣ ಅನ್ನೋ ರೀತಿಯ ಲೆಕ್ಕಾಚಾರ ಇರೋದಿಲ್ಲ. ಮುಂಚೂಣಿಯಾಗೇ ಮಾಡಿಕೊಳ್ಳುವ ಕೆಲವು ಪ್ರಿಪರೇಷನ್ಗಳಿರುತ್ತೆ. ಆ ಪ್ರಿಪರೇಷನ್ಗಳು ಕಾಂಗ್ರೆಸ್ ಪಾಳೆಯದ ಒಳಗೆ ನಡೀತಿದೆ ಅನ್ನೋದಕ್ಕೆ ಪೂರಕವಾದ ಬೆಳವಣಿಗೆಗಳು ಮೇಲ್ನೋಟಕ್ಕೇನೆ ಕಂಡು ಬರ್ತಾ ಇದೆ.